ಎಕ್ಸಾಮ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ಅಂತಂದರೆ ಬೇರೆ ಬೇರೆ ಪೇಪರ್ಸ್, ನಿನ್ನೆ ಬಹುಶಃ ಮ್ಯಾಥಮೆಟಿಕ್ಸ್ ಪೇಪರ್ ಅಂತ ಅನ್ಸುತ್ತೆ, ಮ್ಯಾಥಮೆಟಿಕ್ಸ್ ಪೇಪರನ್ನು ನಿನ್ನೆ ಅವನ ಎಕ್ಸಾಮಿನೇಷನ್ ಬರ್ದಿಲ್ಲ. ಮೀನ್ಸ್ ಅವ್ನು CET ಎಕ್ಸಾಮಿನೇಷನ್ ಬರೆದಿದ್ರು ಕೂಡ ಅವನು ಎಂಜಿನಿಯರಿಂಗ್ ಹೋಗಕ್ ಆಗಲ್ಲ. ಮ್ಯಾಥಮೆಟಿಕ್ಸ್ ಬಂದರೆ ಇದು ಬೆಳಕಿಗೆ ಬಂದಿರೋದು, ಇನ್ನು ಅನೇಕರಿಗೆ ಅನ್ಯಾಯ ಆಗಿದ್ರೆ ಗೊತ್ತಿಲ್ಲ ಆಗಿದೆ. ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳೋದು ಬಯಸ್ತೇನೆ. ಇಸ್ ದೇರ್ ಎಜುಕೇಷನ್ ಫಾರ್ ದಿಸ್ ಗವರ್ನಮೆಂಟ್? ಎಜುಕೇಷನ್ ಮಿನಿಸ್ಟ್ರಿಗೆ ಶಿಕ್ಷಣ ಇದೆಯಾ? ಒಬ್ಬ ನುರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದು ಕೂಡ ವಿದ್ಯಾರ್ಥಿ ಜನಿವಾರ ಹಾಕ್ಕೊಂಡು ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋದರೆ ಜನಿವಾರ ಹಾಕ್ಕೊಂಡು ಬಂದಿದೆಯಾ, ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು? ನಾನು ಕೇಳ್ತೇನೆ, ಹಾಗಾದ್ರೆ ಬುರ್ಕಾ ಬಿಚ್ಚಿಬಿಟ್ಟು ಬಾ ಅಂತ ಹೇಳೋಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಇದೆಯಾ ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ? ಬಿಚ್ಚಿಬಿಟ್ಟು ಬನ್ನಿ ಅಂತ ಹೇಳಿಲ್ಲ ಎಕ್ಸಾಮಿನೇಷನ್ಗೆ. ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ ಹೇಳಿದೆ BJP. ಸ್ಕೂಲ್ ಯೂನಿಫಾರ್ಮ್, ಕಾಲೇಜ್ ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ BJP ಹೇಳಿದೆ. ನಾವು ಹೇಳಿಲ್ಲ. ಏನಂತ ಬುರ್ಕಾ ಬಿಚ್ಚಿಬಿಟ್ಟು ಬನ್ನಿ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಹೇಳಿ, ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತೇನೆ, ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಥರದ ಯಾವ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ತಪ್ಪಿದೆ ಅವನಿಗೆ ಎಕ್ಸಾಮಿನೇಷನ್ ಕೊಡಬೇಕು ಅಂತ ಆಗ್ರೆ ಅವನಿಗೆ ಅವನ ಭವಿಷ್ಯ ಹೋಗುತ್ತೆ. ಅವನಿಗೆ ಆ ವಿದ್ಯಾರ್ಥಿಯ ಭವಿಷ್ಯ ಹೋಗುತ್ತೆ. ನಾನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ ವಿದ್ಯಾರ್ಥಿಗಳಿಗೆ ಈ ಥರ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು. ಹಾಗಾಗಿ ಇದು ಸರಿಯಲ್ಲ. ಈ ಹಿಂದೆ ತಾಳಿ ಬಿಚ್ಚಿಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಪ್ರಕರಣ ನಮಗೆ ಗೊತ್ತಿದೆ. KPSC ಎಕ್ಸಾಮಿನೇಷನ್ ಕಾಲುಂಗರ ಬಿಚ್ಚಿಬಿಟ್ಟು ಬನ್ನಿ ಅಂತ ಹೇಳಿತ್ತು. ಏನು ಅದರೊಳಗಡೆ ಏನು ರೆಕಾರ್ಡ್ ಮಾಡಿರ್ತಕ್ಕಂಥ ಮೆಷಿನ್ ಇಟ್ಕೊಂಡಿದ್ದಾರ? ನೀವು ಹಂಗೇನಾರು ಆಯಿತು ಅಂತ ಹೇಳಿದರೆ ನೀವು ಆ ಬಾಗಿಲಲ್ಲಿ ಹಾಕಿಬಿಟ್ಟು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡಿ. ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೇನೆ. CC ಕ್ಯಾಮರಾಗಳನ್ನು ಹಾಕಿಬಿಟ್ಟು ಎಕ್ಸಾಮಿನೇಷನ್ ನಡೆಸಿ, ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ನಡೆಸಿ. ಯಾರು ಮೆರಿಟ್ ಇದ್ದಾರೋ ಅವ್ರು ಬರಲಿ ಮುಂದೆ, ನಾನು ಸಪೋರ್ಟ್ ಮಾಡ್ತೇನೆ. ಆದರೆ ಕೂಡಲೇ ಮುಖ್ಯಮಂತ್ರಿಗಳು ಈ ವಿಷಯಕ್ಕೆ ಅವರಿಗೆ ಎಕ್ಸಾಮಿನೇಷನ್ ಕೊಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಸದನದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಂದೇ ಈ ಸರ್ಕಾರ ಒಂದು ರೀತಿ ಹಿಂದೂಗಳು ಓಟೆ ಹಾಕಿಲ್ವೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಜನಿವಾರ ಹಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಚೆಕ್ ಮಾಡಿದರೆ ಯಾಕೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆ ಥರ ಅವಮಾನ ಮಾಡಿಲ್ಲ ನೀವು? ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ, ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಬರ್ದಿಲ್ಲ. ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ಪ್ರಿಯಾಂಕಾ ಖರ್ಗೆ? ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ಬೀದರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್? ಹೇಗೆ ಎಕ್ಸಾಮಿನೇಷನ್ ಬರೆಯೋಕ್ಕೆ ತಪ್ಪು? ಹೆಂಗೆ ಮರಳು ಲೂಟಿ ಆಗ್ತಾ ಇದೆ? ಯಾಕೆ ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ? ಯಾರಿಗೆ ಲಾಸ್ ಆಗ್ತಾ ಇದೆ? ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ. ಆದ್ದರಿಂದ ಈ ಭಾಗಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಈ ಭಾಗದ ಮಂತ್ರಿಗಳು ವಿಶೇಷ ಗಮನವನ್ನು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಏನೋ ಸ್ವಲ್ಪ ಕಣ್ಣಿಗೆ ಕಾಣೋದಕ್ಕೆ ಬರಬೇಕು ಅಂಥೇಳಿ ಅಷ್ಟು ಕೋಟಿದೇನೋ ಆಸ್ಪತ್ರೆ ಕಟ್ಟಿದ್ದು ನಾವು ಉದ್ಘಾಟನೆ ಮಾಡಿದ್ದು, ಇವರು ಕಟ್ಟಿ ಏನು ಏರ್ಪೋರ್ಟ್ಗೆ ಸಾಕಷ್ಟು ವಿಷಯ ಇದೆ ಚರ್ಚೆ ಮಾಡೋದಕ್ಕೆ. ಆದ್ದರಿಂದ ನಾವು ಈ ಕಲ್ಯಾಣ ಕರ್ನಾಟಕದ ಇಶ್ಯೂಸನ್ನು ತೆಗೆದುಕೊಳ್ತೇವೆ. ಇದರ ಬಗ್ಗೆ ಏನು ನ್ಯಾಯ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತೇ ಕೇಳ್ತಾ ಇಲ್ಲ ಸರ್ಕಾರ. ಗೊತ್ತಿಲ್ಲ ನನಗೆ. ಒಬ್ಬ ಸೀನಿಯರ್ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪಾಯಿಂಟ್ಮೆಂಟ್ಸ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಹೇಳಿದ ಮೇಲೂ ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತಂದರೆ ಏನು ಸರ್ಕಾರದ ಹತ್ರ ಹಣ ಇಲ್ವಾ, ಖಾಲಿ ಆಗಿದೆಯಾ, ಅಥವಾ ಎಜುಕೇಷನ್ ಇವ್ರಿಗೆ ಪ್ರಯಾರಿಟಿ ಅಲ್ವಾ? ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಏಟಿನ ಮೇಲೆ ಏಟು ಬೀಳುತ್ತೆ. ನಿಮ್ಮ ಟೈಮಲ್ಲೂ ಲಾಸ್ಟ್ ಹೆಚ್ಚು ಮೆಡಿಕಲ್ ಕಾಲೇಜ್ ನಾನು ಒಂದೇಟಿಗೆ ನಾನು ಈ ಮಾತು ಹೇಳಿದ ತಕ್ಷಣವೇ ರಿಸಲ್ಟು ಕಲಬುರಗಿ ಇಡೀ ರಾಜ್ಯಕ್ಕೆ ಮೊದಲು ಬರಬೇಕು ಅಂತ
ಹೇಳೋದಕ್ಕೆ ಆಶೆ ಪಡೋದು ಕಷ್ಟ ಇದೆ. ಆದರೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು, ಕ್ಲಾಸಸ್ ಸರಿಯಾಗಿದೆಯಲ್ಲ ನೋಡಬೇಕು. ಯಾಕೆ ವಿದ್ಯಾರ್ಥಿಗಳು ಹಿಂದುಳಿದರೆ ಅವರಿಗಿನ್ನ ಸ್ವಲ್ಪ ಇನ್ನೂ ಮೇಲೆ ಬರೋದಕ್ಕೋಸ್ಕರವಾಗಿ ಕನ್ಸ್ಟ್ರಕ್ಟಿವ್ ಮೆಜರ್ಮೆಂಟ್ಸ್ ಏನು ಮಾಡಬೇಕು ನೋಡಬೇಕು. ಈ ಸರ್ಕಾರ ಬಂದ ಮೇಲೆ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ. ಪ್ರಾಮಾಣಿಕ ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಪತ್ರಕರ್ತರು, ಪ್ರಾಮಾಣಿಕ ಅಧಿಕಾರಿಗಳೇ ಕರಪ್ಟು, ರಾಜಕಾರಣಿಗಳು ಮಾತ್ರ ಹರಿಶ್ಚಂದ್ರರು. ಈ ಸರ್ಕಾರ ಕೊಡ್ತಾ ಇರತಕ್ಕಂಥ ಸರ್ಟಿಫಿಕೇಟ್, ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ, ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ತುಷ್ಟೀಕರಣದ ಪರಾಕಾಷ್ಠೆ. ಇದೇ ಸರ್ಕಾರನ ಮೋದಿ ಕರ್ನಾಟಕ ರಾಜ್ಯ ಆಯ್ತು, ಇದೇ ಸರ್ಕಾರನ ಮೋದಿ ಮತ್ತು ಅಮಿತ್ ಶಾ ಕಲಿತು ಕೆಡವಲಕ್ಕೆ ಪ್ರಯತ್ನ ಪಡ್ತಾರೆ, ನೀವು ಹುಷಾರಾಗಿರ್ರಿ ಅಂತೇಳಿ ಖರ್ಗೆ ಅವರು ಹೇಳಿದ್ರು. ಎಲೆಕ್ಟೆಡ್ ಗವರ್ನಮೆಂಟ್ ಅನ್ನ ಬೀಳಿಸುವಂತ ಕೆಲಸವನ್ನ ಯಾವತ್ತೂ ಬಿಜೆಪಿ ಮಾಡೋದಿಲ್ಲ. ಅದೇನಾರು ಮಾಡಿದ್ರೆ ಇಂದಿರಾ ಗಾಂಧಿಯವರು, ಅದೇನಾರು ಮಾಡಿದ್ರೆ ಕಾಂಗ್ರೆಸ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಅವ್ರ ನೆರೆಯ ಮಹಾರಾಷ್ಟ್ರ ಉದಾಹರಣೆ ಮರಳಿರ್ಬೋದು, ಗಣಿ ಇರ್ಬೋದು, ಈ ಭಾಗದಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ, ಟೋಟಲಿ ಸ್ಟಾಪ್ ಆಗಿದೆ. ಈ ಭಾಗದ SSLC ರಿಸಲ್ಟ್ ಏನು, PUC ರಿಸಲ್ಟ್ ಏನು, ಇದು ನಮ್ಮ ಪ್ರಿಯಾಂಕಾ ಖರ್ಗೆಯವರ ಮುಖಕ್ಕೆ ಹಿಡಿತಾ ಇರ್ತಕ್ಕಂಥ ಒಂದು ಕೈಗನ್ನಡಿ. ಐ ವಾಂಟ್ ಟು ಆನ್ಸರ್ ಫ್ರಮ್ ಹಿಮ್. ಹಾಗಾಗಿ ಪ್ರಿಯಾಂಕಾ ಖರ್ಗೆಯವರು ನಾಡಿಗೆ ಜ್ಞಾನಬೋಧನೆ ಮಾಡೋದನ್ನು ಬಿಟ್ಟು ಈ ಭಾಗದ ಸಂಪತ್ತನ್ನು ಉಳಿಸಬೇಕು, ಈ ನಾಡಿನ ಕಲ್ಯಾಣ ಮಾಡೋದಕ್ಕೆ ಬಸವಣ್ಣನವರ ಕೆಲಸವನ್ನು ಅವರು ಮಾಡಬೇಕು, ಅಂಬೇಡ್ಕರ್ ಅವರ ಕೆಲಸವನ್ನು ಮಾಡಬೇಕು. ಸುಮ್ಮನೆ ವಿತ್ತಂಡ ಮಾಡೋದರಲ್ಲಿ ಕಾಲವನ್ನು ಹರಣ ಮಾಡಬಾರ್ದವರು. ನಾನು ಸಾಕಷ್ಟು ವಿಷಯ ಇದೆ, ಕಾಲಹರಣವನ್ನು ಮಾಡಬಾರ್ದು. ಈ ಭಾಳಷ್ಟು ವರ್ಷಗಳಿಂದ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಚುನಾಯಿತರಾಗಿ ಬರ್ತಾ ಇದ್ದಾರೆ, ಅವರ ತಂದೆಯವರು ಬರ್ತಿದ್ದಾರೆ. ಈ ಭಾಗಕ್ಕೆ ಕೊಡುಗೆಯನ್ನು ಕೊಡಲಿ, ಅನಗತ್ಯವಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಏನೇನು ಅರ್ಥ ಇಲ್ಲ.